ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗೋಂಥ ಒಬ್ಬಳು ಹೆಣ್ಮಗಳು ನೇಹ, ಅವಳ ಮೇಲೆ ನಡೆದಂಥ ಕೃತ್ಯ, ಅವಳ ಸಾವು, ಇಂಥ ಒಂದು ಸಂದರ್ಭದಲ್ಲಿ ನೇಹನ ಮನೆಗಿಂತ ಆ ಕೃತ್ಯ ಎಸಗಿದಂಥ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರ ಒಂದು ವ್ಯಕ್ತಿತ್ವವನ್ನು ಮೀರಿ ಈ ರೀತಿಯಂಥ ಕೆಟ್ಟ ಘಟನೆಗಳು ನಡೀತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು. ಆದಷ್ಟು ಬೇಗ ಏನು ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ತಂದು ಮಾಡೋಂಥ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಚುನಾವಣೆ ಸಂದರ್ಭದಲ್ಲಿ 2-3 ರೀತಿಯಾದಂಥ ಅಹಿತಕರ ಘಟನೆಗಳು ರಾಜ್ಯಾದ್ಯಂತ ಇವತ್ತು ನಡೀತಾ ಇರೋದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಿನ್ನೆ ಒಬ್ಬಳು ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗೋಂಥ ಒಬ್ಬಳು ಹೆಣ್ಮಗಳು ನೇಹ, ಅವಳ ಮೇಲೆ ನಡೆದಂಥ ಕೃತ್ಯ, ಅವಳ ಸಾವು, ಇಂಥ ಒಂದು ಸಂದರ್ಭದಲ್ಲಿ ನೇಹನ ಮನೆಗಿಂತ ಆ ಕೃತ್ಯ ಎಸಗಿದಂಥ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೂಗಳು ಅತ್ಯಂತ ಸಮಾಧಾನದಿಂದ ಇದ್ದಾರೆ. ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗೋಂಥ ಒಬ್ಬಳು ಹೆಣ್ಮಗಳು ನೇಹ, ಅವಳ ಮೇಲೆ ನಡೆದಂಥ ಕೃತ್ಯ, ಅವಳ ಸಾವು, ಇಂಥ ಒಂದು ಸಂದರ್ಭದಲ್ಲಿ ನೇಹನ ಮನೆಗಿಂತ ಆ ಕೃತ್ಯ ಎಸಗಿದಂಥ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರ ಒಂದು ವ್ಯಕ್ತಿತ್ವವನ್ನು ಮೀರಿ ಈ ರೀತಿಯಂಥ ಕೆಟ್ಟ ಘಟನೆಗಳು ನಡೀತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು. ಆದಷ್ಟು ಬೇಗ ಏನು ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ತಂದು ಮಾಡೋಂಥ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಚುನಾವಣೆ ಸಂದರ್ಭದಲ್ಲಿ 2-3 ರೀತಿಯಾದಂಥ ಅಹಿತಕರ ಘಟನೆಗಳು ರಾಜ್ಯಾದ್ಯಂತ ಇವತ್ತು ನಡೀತಾ ಇರೋದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಿನ್ನೆ ಒಬ್ಬಳು ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗೋಂಥ ಒಬ್ಬಳು ಹೆಣ್ಮಗಳು ನೇಹ, ಅವಳ ಮೇಲೆ ನಡೆದಂಥ ಕೃತ್ಯ, ಅವಳ ಸಾವು, ಇಂಥ ಒಂದು ಸಂದರ್ಭದಲ್ಲಿ ನೇಹನ ಮನೆಗಿಂತ ಆ ಕೃತ್ಯ ಎಸಗಿದಂಥ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೂಗಳು ಅತ್ಯಂತ ಸಮಾಧಾನದಿಂದ ಇದ್ದಾರೆ.